ಕ್ರಮಕ್ಕೆ ಆಗ್ರಹಿಸಿ ಹೋರಾಟ. ಜೈ ಭೀಮ್ ಅಖಿಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಜಾಲ ಹೋಬಳಿಯ ಬಂಡಿಕೊಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿನ ಅಕ್ರಮದಲ್ಲಿ ಭಾಗಿಯಾಗಿರುವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ರಂಗಪ್ಪ ಅಂಡ್ ಅದರ್ಸು ಮತ್ತು ಇದು ಕುಮ್ಮಕ್ಕು ಕೊಟ್ಟಿರೋಂಥ BK ಮಂಜು ಮತ್ತು ಮೇಕೆರಾಜನ್ ಅವರು ಇವರು ಕುಮ್ಮಕ್ಕು ನೀಡಿ ಬೋವಿಗಳನ್ನ ಎತ್ಕಟ್ಟಿ ನಮ್ಮ ಹುಡುಗನ ಮೇಲೆ ಮರಣಂತಿಗೆ ಹಲ್ಲೆ ಮಾಡಿಸ್ತಾರೆ. ಯಾಕಂದರೆ ಈಗ ಅವನಿಗೆ ಒಂದು ಕಣ್ಣು ಹೋಗ್ಬಿಟ್ಟಿದೆ, ಇನ್ನೊಂದು ಕಣ್ಣು ಒಂದು 10% ಮಾತ್ರ ತೋರಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ಅಟ್ರಾಸಿಟಿ ಕೇಸು ಮತ್ತು ಆಮೇಲೆ 307 ಮಂಗಳೂರು ಪೋರ್ಟೇಷನಲ್ಲಿ ಕೇಸು ದೂರು ದಾಖಲಿಬಿಟ್ಟು ನೇಮಕಾತಿಗೋಸ್ಕರ ಮಾಡಿದ್ದಾರೆ. ಆರೋಪಿಗಳು ಬಂಧಿಸಿಲ್ಲ. ಆಮೇಲೆ ಮಂಜು ಅನ್ನೋನು ಸುಮಾರು ಒಂದು 300 ರಿಂದ 600 ಕೋಟಿಗಳು ಅಕ್ರಮ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾನೆ. ಆಮೇಲೆ ಅವ್ರು ಕೊಡೋ ಹಣದಲ್ಲಿ ಪೊಲೀಸ್ ಅಧಿಕಾರಿಗಳು ಅವನಿಗೆ ಬಂಧಿಸ್ತೀರಾ ಅವ್ನು ಬರೋ ಫೇವರಾಗಿ ಓಡಾಡ್ಕೊಂಡು ವ್ಯವಸ್ಥಿತವಾಗಿದ್ದಾರೆ. ನನಗೆ ನಿನ್ನೆಯಿಂದ ಫೋನ್ಗಳ ಮೇಲೆ ಫೋನ್ಗಳು ಸ್ವಲ್ಪ ನನಗೆ ಬೇಕಾಗಿದ್ದಂಥ ಅಧಿಕಾರಿಗಳು ಮತ್ತು ಆಮೇಲೆ ರಾಜಕಾರಣಿಗಳು ಸಹ ನನಗೆ ಫೋನ್ಗಳು ಮಾಡ್ತಾವ್ರೆ. ನಾನು ಅದಕ್ಕೆ ಯಾವುದಕ್ಕೂ ನಾನು ವ್ಯವಸ್ಥಿತವಾಗಿ ಅವ್ರಿಗೆ ನ್ಯಾಯ ಕೊಡೋಕ್ಕೆ ಹೋಗ್ತಾ ಇಲ್ಲ. ನನಗೆ ನ್ಯಾಯ ಸಿಗಬೇಕಂತ ನಾನು ಇವತ್ತು ಹೋರಾಟ ಅಂದ್ಕೊಂಡಿದ್ದೀನಿ. ಈ ಹೋರಾಟ ಯಶಸ್ವಿ ಆಗಬೇಕು. ಇವತ್ತು ಏನಾದ್ರೂ ಹೋರಾಟಕ್ಕೆ ನಮಗೆ ನ್ಯಾಯ ಸಿಕ್ಕಿ 2-3 ದಿನದಲ್ಲೇ ನಾನು ಅವ್ರನ್ನ ಬಂಧಿಸಿಲ್ಲ ಅಂದರೆ ಮುಂದೆ ನಾವು ಶುಕ್ರವಾರ ಬಾಗಲೂರು ಪೋರ್ಟೇಷನ್ ಮುತ್ತಿಗೆ ಹಾಕ್ತೀವಿ. ಸಾವಿರಾರು ಜನಗಳೊಂದಿಗೆ ಮುತ್ತಿಗೆ ಹಾಕಿ ಆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನ ಅವ್ರನ್ನ ವರ್ಗಾವಣೆ ಮಾಡೋ ತನಕ ನಾವು ಬಿಡಲ್ಲ. ಇಲ್ಲ ಅಮಾನತು ಮಾಡಿಸ್ತೀವಿ, ಇಲ್ಲ ವರ್ಗಾವಣೆ ಮಾಡಿಸ್ತೀವಿ ಅಂತಂತೇಳಿ ಇದೊಂದು ಇವತ್ತು ಸಾಂಕೇತಿಕ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಈ ಹೋರಾಟಕ್ಕೆ ಜಯ ಸಿಗಬೇಕಂತಂತೇಳಿ ನಾನು ನಮ್ಮ ಮಾಧ್ಯಮದವ್ರ ಮುಂದೆ ಕೇಳ್ಕೊತಾ ಇದ್ದೀನಿ.